ನಮ್ ಕೈಲಾಗಲ್ಲ ಅಂದ್ರೆ ಯಾವ್ದು ಆಗಲ್ಲ. ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ಬೆಟ್ಟನ ಹತ್ತೋದಕ್ಕೆ ಲಿಫ್ಟ್ ಇದೆ ಅಂತ ಅನ್ಬಿಟ್ಟು ಆಸೆ ಇಟ್ಕೊಂಡ್ ಬಂದ್ವಿ. ಆದ್ರೆ ಲಿಫ್ಟ್ ಇಲ್ಲ. ಇಷ್ಟು ದೊಡ್ಡ ಬೆಟ್ಟ ಹತ್ತೋದಕ್ ಆಗತ್ತಾ ಇಲ್ವಾ ಅಂತ ಯೋಚನೆನೂ ಮಾಡ್ದೇನೆ ನಾವ್ ಹತ್ತಿದೀವಿ. ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಒಂದ್ಸಲಿನಾದ್ರೂ ಬೆಟ್ಟ ಹತ್ಬೇಕು ಅಂತ ನಿಮ್ಗೂ ಕೂಡ ಆಸೆ ಆಗುತ್ತೆ. ಎಷ್ಟು ಕಷ್ಟ ಆಯ್ತು, ಎಷ್ಟು ಇಷ್ಟ ಆಯ್ತು, ಮಂಕಿಗಳು ಯಾವ ತರ ಅಮ್ಮನ್ಗೆ ಕಾಟ ಕೊಟ್ರು ಎಲ್ಲಾರು ಕೂಡ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದೀನಿ. ಬನ್ನಿ ಹೆಂಗಿರುತ್ತೆ ನೋಡೋಣ. ಬೆಟ್ಟಕ್ಕೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಈ ಬೆಟ್ಟ ಹತ್ತಾ ಇರೋದು. ರೇವಣ ಸಿದ್ದೇಶ್ವರ ಬೆಟ್ಟ ತುಂಬಾ ವರ್ಷಗಳಿಂದ ಅನ್ಕೊಂತಾ ಇದ್ದೆ. ಮದ್ವೆ ಇತ್ತು ಅಂತ ಬಂದಿದ್ವಿ. ಬನ್ನಿ ಹೆಂಗಿರುತ್ತೆ ಏನು ಅಂತ ಕ್ಯಾಪ್ಚರ್ ಮಾಡ್ತೀನಿ. ನಾನ್ ಲಿಫ್ಟ್ ಇರುತ್ತೆ ಬೆಟ್ಟಕ್ಕೆ ಅಂತ ಅನ್ಕೊಂಡಿದ್ದೆ, ಇಲ್ಲ ಹತ್ಬೇಕಂತೆ. ಅದಕ್ಕೆ ಬಿಸ್ಲಾಕ್ಕಿಂತ ಮುಂಚೆನೆ ಹೋಗಿ ಹತ್ತಣ ಬೆಟ್ಟನ ಅಂತ ಅನ್ಕೊಂಡಿದೀವಿ 3 ಜನನು. ನೋಡೋಣ ಅಮ್ಮನ ಕೈಲಿ ಆಗತ್ತಾ ಇಲ್ವಾ. ಅಮ್ಮ ಯಾವಾಗನ ಹತ್ತಿದ್ಯಾ ಬೆಟ್ಟ? ಇದೇ ಫಸ್ಟಾ? ನೀನು? ನಾನು ಫಸ್ಟ್. ಎಲ್ಲ ಫಸ್ಟ್. ರೇವಣ ಸಿದ್ದೇಶ್ವರ ಬೆಟ್ಟ ಈ ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಕಂಫರ್ಟ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಕಾಗುತ್ತೆ. ಸೀರೆ ಇಟ್ಕೊಂಡ್ರೆ ಸ್ವಲ್ಪ ಅಲ್ಲಲ್ಲಿ ತೊಡರುತ್ತೆ ಅಂತ ಹೇಳ್ಬೋದು. ಇನ್ನು ಮಕ್ಕಳನ್ನ ಎತ್ಕೊಂಡು ಹತ್ತೀವಿ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸನೇ, ಯಾಕೆಂದ್ರೆ ಕಂಬಿ ಹಿಡ್ಕೊಂಡು ಹೋಗ್ಬೇಕಲ್ವಾ, ಹಂಗಾಗಿ. ಆಡ ಇವಾಗ ಬೆಟ್ಟ ಹತ್ಲೇಬೇಕು ಅನ್ಕೊಂಡ್ಬಿಟ್ಟಿದ್ಯಾ? ಹಾ ಆಯ್ತು. ಹೌದಾ, ಆಯ್ತು ಆಯ್ತು. ಅಯ್ಯ ಇಲ್ಲ ನಡಿ ಪಾಪ, ಅವು ಕಾಯ್ತಾ ಇರ್ತವೆ ಊಟ. ಯಾರು ಪರಿಸ್ತವೆ ಕಣಮ್ಮ ಬಾಳೆಂಗೆ. ಹಾ ಸಿಕ್ತು ಸಿಕ್ತು. ಅಮ್ಮ ಒಂದ್ ಎತ್ಕೋ ಬೇಗ, ಮಗುಗೆ ಎಲ್ಲ ಮುತ್ಕೊಂಡ. ಬ್ಯಾಗ್ ಹಾಕೋ, ಬ್ಯಾಗ್ಗೆ. ಅಲ್ಲಲ್ಲ ಅಮ್ಮ ಬ್ಯಾಗ್ ಹಾಕೋಬಿಡು. ನೋಡಲ್ಲಿ ಹಿಂದೆಗಡೆ ಹಿಂದೆಗಡೆ. ಓ ಅಮ್ಮ ಕವರೇ ಕೊಟ್ಬಿಡು, ಕವರೇ ಕೊಡು. ಇವನ್ಗೆ ಪರಿಗೆ ಇರ್ಲಿ ಬಿಡಕ ತಿನ್ಲಿ. ಅದಕ್ಕೆ ಒಂದ್ ಎತ್ಕೊಂಡ್ ಬ್ಯಾಗ್ ಹಾಕೋ ಅಂದೆ. ನಮ್ಗೇನ್ ಗೊತ್ತಿಲ್ಲ ಮಂಕಿ ಬೇಡ ಬಾಮ ತಿನ್ಕೊಂಡು ಒಂದೇ ಒಂದ್ ಕೊಡ್ತದೆ ನಿಂಗೆ. ಕೊಟ್ಮೇಲೆ ಮುಗೀತು ಬಾ. ಹೌದು ಅವು ಬಿಡೋದ ಬಾಮ್ಮ. ಬಾ ಬಾ ಬೇಗ, ಬಿಸಿಲಾಗುತ್ತೆ. ಮುದ್ದು ಮುದ್ದು ನನ್ ಕೈ ಕೊಟ್ಟೆ ನೀನು. ಮಕ್ಳು ನೋಡು, ದಾಣಿ ಮಕ್ಳು. ಏನ್ ಸಾಕ್ಬಿಡ್ತೀಯ ನೀನು. ಸಿಕ್ತು ಬಾಮ, ಇಲ್ಲೇ ದೇವಸ್ಥಾನ. ನಡೀತಾನ ಬರೀ ತಿನ್ಕೊಬಿಡು ಬೇಗ ಬೇಗ. ಅದನ್ನೇ ತಿನ್ಬಿಡಮ್ಮ ಬೇಗ ಬೇಗ. ಮಂಕಿ ಕೊಟ್ಬಿಟ್ಟವ ಬರೀ, ಮಂಕಿ ಕೊಟ್ಬಿಟ್ಟ. ಬಾಳೆಹಣ್ಣಿಲ್ವಾ? ಬರೀ ಬಾಳೆಹಣ್ಣಿಲ್ಲಿ ಇಲ್ಲ, ಏನು ಇಲ್ಲ. ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡಲಿಲ್ಲ, ಅದರಲ್ಲಿ ಏನು ಸೂಚನೆ ಇಲ್ಲ ಮಾಡಬಾರ್ದು ಅಂತ. ಆದರೆ ನಮಗೇನೆ ಯಾಕೆ ಸುಮ್ಮನೆ ಅವ್ರ ಹತ್ರ ಹೇಳಿಸ್ಕೊಳ್ಳೋದು ಅಂತ ಮಾಡಿಲ್ಲ. ಇದು ತಣ್ಣಗೈತೆ. ಇದು ಪಾಂಡವರು ಇಗುದ್ದು ಅಂತ ಹೇಳಿದ್ರು ಅವರು. ತುಂಬ ಹಳೆಯ ದೇವಸ್ಥಾನ, ಬಂಡೆ ಒಳಗಡೆ ದೇವರು ಇರೋವಂಥದ್ದು. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ನಿಮ್ಗೇನಾದರೂ ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ. ಇವಾಗ ಬೆಟ್ಟ ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಹೆವಿ ಬಿಸಿಲು. ಅದಕ್ಕೆ ಅಮ್ಮನ್ನ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಕೂರಿಸ್ಬಿಟ್ಟು ನಾನು ರಶ್ಮಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹತ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಹತ್ತಲೇಬೇಕು. ಬನ್ನಿ ಹೋಗೋಣ. ನಾವಿಬ್ಬರೇ ಹತ್ತಾ ಇಲ್ಲ, ಜೊತೆಗೆ ಇವನು ಹತ್ತಾ ಇದ್ದಾನೆ. ಇವನು ಹತ್ತಲ್ಲ, ಇವನು ಹತ್ತಿಸ್ಬೇಕು ನಾವಿವಾಗ.
ಎದ್ರುಕೊಂಡ್ಬಿಟ್ಟಿದ್ದಾನೆ ಫುಲ್ಲು ಮಂಕಿ ಬಾಳೆಹಣ್ಣು ಕಿತ್ಕೊಂಡೈತಿ ಅಂತ ಅಂದ್ಬಿಟ್ಟು ನೋಡಿ ಕುಂಕುಮ ಎಲ್ಲ ಇಟ್ಕೊಂಡು ಹೆಂಗ್ ಕಾಣಿಸ್ತಾ ಇದೆ. ಬನ್ನಿ ಹತ್ತಣ, ಹೆಂಗಿರುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮು ನೋಡೋಣ. ಬನ್ನಿ ಹತ್ತಣ. ಹಾಂ, ಬೆಳಗ್ಗೆನೆ ಹತ್ಬೇಕಣೆ ಇದು, ಅವಾಗ ಚೆನ್ನಾಗಿರುತ್ತೆ. ಹಾಂ, ಇಷ್ಟೊತ್ತಲ್ಲಿ ಹತ್ತಕ್ಕೆ ಹೋದ್ರೆ ಸುಸ್ತಾಗೋಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಹಂಗಿಂದ ಮೇಲ್ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ಇಳ್ದಂಗೆ ಅನಿಸ್ತಾ ಇದೆ ತಾನೇ, ಮೇಲ್ಗಡೆ. ಮೇಲ್ಗಡೆ ಹತ್ತಂಗೆ ಅನ್ನಿಸ್ತಾ ಇಲ್ಲ. ಹೌದಾ? ಹಾಂ, ಅವರೆಲ್ಲ ಕೆಳಗಡೆ ಬಂದ್ರೋ ಏನೋ, ರವಿ ಅವರೆಲ್ಲ. ಅಯ್ಯೇ, ಅವು ಗಂಡು ಹೆಣ್ಣು ನೋಡೋದು ಬೇಡವಾ? ಮಾಡಿದ್ದೀನಿ. ಇಲ್ಲಿ ಏನಾದರೂ ಬ್ಯಾಗ್ ತಂದ್ರೆ ಅಷ್ಟೇ. ಎಲ್ಲೈತೆ ಹೇಳು? ಅದು ಅಲ್ಲಿ ಮದ್ವೆ ಹೆಣ್ಣು ಗಂಡು ಬಂದ್ಬಿಟ್ಟವ್ರೆ, ನಾವ್ ಇಲ್ಲಿ ಬಂದಿದೀವಿ, ಅವ್ರು ಅಲ್ಲಿ ಹೊಟ್ಟೋದ್ರು ಊರಿಗೆ. ಅವ್ರು ಅನ್ಕೋತಾರೆ ಇದೇನು ಇವರು ದೇವಸ್ಥಾನಕ್ಕೆ ಬಂದಿದ್ರ, ಮದ್ವೆ ಹೆಣ್ಣು ಗಂಡು ನೋಡಕ್ ಬಂದಿದ್ರ. ಜೈ ಬಜರಂಗಿ. ಅಕ್ಕ ಜ್ಯೂಸ್ ಕೊಡ್ಸಕ್ಕ ಅಲ್ಲಿ. ಯಪ್ಪ, ಇಲ್ಲಿ ಹೆವಿ ಡಿಫಿಕಲ್ಟ್ ಅಂತ ಅನಿಸ್ತಾ ಐತೆ ಸಿಕ್ಕಾಬಟ್ಟೆ. ಅಕ್ಕ ಹುಷಾರು. ನೋಡಿ ಅಜ್ಜಿನೇ ಹತ್ತದೆ. ಎನರ್ಜಿ ಜಾಸ್ತಿ ಐತೆ. ಹಾಂ ಆಯ್ತು, ಬರಪ್ಪ. ಕಾಲು ನಡುಕ್ತೈತಾ ಅಮ್ಮ? ಫೈನಲಿ ರೀಚ್ ಆದ್ವಿ. ಅಜ್ಜಿ ಕೂಡ ಹತ್ತಿದ್ದಾರೆ. ಬನ್ನಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಇದು ಪಾಂಡವರ ಕಾಲದ್ದು ಅಂತ ಹೇಳ್ತಾರೆ. ಅಜ್ಞಾತವಾಸದಲ್ಲಿ ಪಾಂಡವರು ಇದ್ದಾಗ ಭೀಮನ ಸೈನ್ಯದಿಂದ ಕಟ್ಟಲ್ಪಟ್ಟ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಭೀಮೇಶ್ವರ ದೇವಸ್ಥಾನ ಜೊತೆಗೆ ರೇಣುಕಾಂಬ ದೇವಸ್ಥಾನ, ಇನ್ನೊಂದು ವೀರಭದ್ರೇಶ್ವರ ದೇವಸ್ಥಾನ, ಮೂರು ಕೂಡ ಒಳಗಡೆನೆ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ತುಂಬಾನೇ ಅದ್ಭುತವಾಗಿದೆ. ಈ ಬೆಟ್ಟ ಹತ್ತಿ ಬಂದ ನಂತರ ಈ ಗಂಟೆನ ಹೊಡಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಏನಾದ್ರು ದೆವ್ವ ಅದು ಇದು ನಂಬೋರಾದ್ರೆ ಅದೆಲ್ಲಾನು ಕೂಡ ಬಿಡಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಮೇಲಿಂದ ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇನ್ನ ಲಿಫ್ಟ್ ಆಗಿಲ್ಲ, ಲಿಫ್ಟ್ ಕಾರ್ಯ ನಡೀತಾ ಇದೆ ಸೈಡ್ ಅಲ್ಲಿ. ಹಂಗಾಗಿ ಇನ್ನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಅಂತೂ ಎಲ್ಲಾರ್ಗು ಯೂಸ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಪಾಂಡವರು 14ನೇ ವರ್ಷದಲ್ಲಿ ಸ್ವಲ್ಪ ಕಾಲ ಇಲ್ಲಿ ಕಳೆದಿದ್ರು ಅಂತ ಕೂಡ ಹೇಳ್ತಾರೆ. ಹಂಗಾಗೇನೆ ಲಿಂಗನ ಸ್ಥಾಪನೆ ಮಾಡಿದ್ರು ಭೀಮ ಅವರು. ಹಂಗಾಗಿ ಭೀಮೇಶ್ವರ ಅಂತ ಹೆಸರು ಬಂತು ಕೂಡ ಅಂತ ಹೇಳ್ತಾರೆ. ಇಲ್ಲಿಂದ ನೋಡ್ತಾ ಇದ್ರೆ ಎಷ್ಟು ಪ್ರಕೃತಿಗೆ ನಾವು ಹತ್ರ ಆಗಿದೀವಿ ಅಂತ ಅನ್ಸುತ್ತಲ್ವಾ. ಆದ್ರೆ ಸ್ವಲ್ಪ ಕಂಫರ್ಟ್ ಆಗಿರೋ ಬಟ್ಟೆನ ಹಾಕೊಂಬಂದ್ರೆ ತುಂಬಾ ಒಳ್ಳೇದು. ಇನ್ನು ಮಕ್ಳು ಎತ್ಕೊಂಡು ಹತ್ತೀವಂತಂದ್ರೆ ಒಂದೊಂದ್ ಕಡೆ ತುಂಬಾನೇ ಡಿಫಿಕಲ್ಟ್ ಆಗಿದೆ ಹತ್ತದು. ಒಂದೊಂದ್ ಕಡೆ ಏನಾಗಿದೆ, ಚಿಕ್ಕದಾಗಿ ಮೆಟ್ಲುಗಳಿದೆ, ಅಲ್ಲಿ ಹತ್ತದಕ್ಕಾಗತ್ತಾ ಇಲ್ವಾ ಅಂತ. ಒಂದೊಂದ್ ಮೆಟ್ಲು ಹತ್ತಿದಂಗೆನೆ ಪರವಾಗಿಲ್ಲ, ಹತ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಅಲ್ಲಿ ರೀಚ್ ಆದ್ವಿ. ಈ ದೇವ್ರ ನೋಡಕ್ಕೆ ನಾವು ಅಷ್ಟು ದೂರ ಹತ್ಕೊಂಡು ಮಗನು ಎತ್ಕೊಂಡು ಖುಷಿ, ತುಂಬಾ ಖುಷಿ ಆಗ್ತದೆ. ತುಂಬಾ ಜನ ಇಲ್ಲ, ಸ್ವಲ್ಪ ಜನ ಇದ್ದಾರೆ ಅಷ್ಟೇನೆ. ಅಂದ್ರೆ ಬಿಸಿಲಲ್ವಾ, ಹಾಗಾಗಿ ತುಂಬಾ ಜನ ಇರಲ್ಲ, ಸ್ವಲ್ಪ ಜನ ಇದ್ದಾರೆ. ಆದ್ರೆ ತುಂಬಾ ಖುಷಿ ಆಗ್ತದೆ. ಇವಾಗ ಹತ್ತು ಬಂದ್ಮೇಲೆ ಖುಷಿ ಆಗ್ತದೆ. ಅಲ್ಲೊಂದು ದೇವ್ರ ಐತೆ, ಅಲ್ಲಿಗೆ ಹೋಗಿಲ್ಲ ಇನ್ನ. ನೋಡಿ ಅಲ್ಲೊಂದು ದೇವ್ರ ಐತೆ, ನೋಡೋಣ. ಇವಾಗ ಬರ್ತಾ ಇದ್ದಾರೆ ಎಲ್ಲ. ಇನ್ನ ಒಂದು 20 ಮೆಟ್ಲು ಇಳಿದ್ರೆ ಇಲ್ಲಿ ಒಂದು ಲಿಂಗ ಬಂಡೆಯಲ್ಲಿ ಆಗಿರೋದು ಇದೆಯಂತೆ. ಹಾಗಾಗಿ ಅದಕ್ಕೆ ಹೋಗಿ ಅಂತ ಬೇರೆ ಒಬ್ರು ಹೇಳಿದ್ರು. ಹಾಗಾಗಿ ಹೊರಟಿದ್ದೀವಿ ಇವಾಗ. ಇಲ್ಲಿ ಸ್ವಲ್ಪ ಮೆಟ್ಲಿಲ್ಲ, ಹಾಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ವಲ್ಪ ಸುಧಾರಿಸ್ಕೊಂಡು ಹೊರಟಿದ್ದೀವಿ, ಹಂಗಾಗಿ ಏನು ಸುಸ್ತಾಗ್ತಾ ಇಲ್ಲ ಈಗ. ಅಕ್ಕ ಅಪ್ಪ ಹೋಯ್ತವ್ರೇನೋ ಕಣೆ, ಫೋನ್ ಮಾಡ್ತಾವನೆ. ಹೌದಾ, ಹೇಳು, ಮಾತಾಡು. ಓಂ ನಮಃ ಶಿವಾಯ. ಈ ಕಡೆ ಬಾ. ಬೇಡ, ಇಬ್ರು
ಇಲ್ಲಿ ಮೇಯ್ನ್ ದೇವ್ರು ಇರೋದಂತೆ ಶಿವ, ಬನ್ನಿ ತೋರಿಸ್ತೀನಿ. ಮೇಯ್ನ್ ದೇವ್ರು ಇಲ್ಲೇ ಅಂತ ಇರೋದು, ಇದನ್ನ ನೋಡೇ ಹೋಗ್ಬೇಕು ಅಂತ ಹೇಳಿದ್ರು, ಹಂಗಾಗಿ ಇಲ್ಲಿ ಬರ್ತಾ ಇದ್ದೀವಿ. ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆದರೆ ಅಭಿಷೇಕ ಆಯ್ತಾಯ್ತಲ್ವೇ, ವೇಟ್ ಮಾಡೋಕ್ಕಾಗಲ್ಲ, ಕೆಳಗಡೆ ಹೆಣ್ಣು ಗಂಡು ನೋಡೋಕೆ ಹೋಗೋದಕ್ಕೆ ಅಂದ್ಬಿಟ್ಟು ಇಳಿತಾ ಇದ್ದೀವಿ. ಸಖತ್ತಾಗಿತ್ತು ಪ್ರಸಾದ, ನಾವೇ ಕಾಯಿ ಹೊಡೆದಿರ್ತಾರಲ್ಲ ಅಲ್ಲಿ ತೊಗೊಂಡ್ವಿ, ತಿಂತಾಯಿದ್ದೀವಿ. ಇನ್ನೇನು ಹೊರಟೋಗ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ಮದುವೆ ನೋಡ್ಕೊಂಡು ಹಂಗೆ ದೇವಸ್ಥಾನ ನೋಡ್ಕೊಂಡು ಹೋಗೋಕ್ಕೆ. ಅವ್ರು ಹೋಗಲ್ಲ, ಆದ್ರೂ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ನಿಧಾನ ಬಾ, ರಶ್ಮಿಗೆ ಹೇಳಿದ್ದೀನಿ. ಬರ್ತಾಯಿಲ್ಲ ಇವತ್ತು ಮಗ, ಅದು ಯಾಕೋ ಹಠ ಮಾಡ್ತಾಯಿದ್ದಾನೆ, ಅವ್ರ ಅಮ್ಮನೇ ಬೇಕು ಅಂತ ಇದ್ದಾನೆ ಇವತ್ತು. ಏನು ಮಾಡೋದು, ಅದಕ್ಕೆ ನಿಧಾನ ಕೂತ್ಕೊಂಡು ಬರಲಿ ಅವಳು. ಅಷ್ಟರಲ್ಲಿ ಹೋಗಿ ಹೆಣ್ಣು ಗಂಡು ಮಾತಾಡಿಸಿ ಒಂದಿನ ಕೊಡೋಣ, ಮುಗಿ ಕೊಡೋಣ ಅಂತ ಕೊಂಡು ಹೋಗ್ತಾ ಇದ್ದೀವಿ. ಎಂಥದೇ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಈ ಥರ ಏನಾದರೂ ಇತ್ತು ಅಂತಂದರೆ ಈ ಬೆಟ್ಟ ಹತ್ತೋದ್ರಿಂದ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ವೀಕ್ಲಿ ಒನ್ಸ್ ಇದನ್ನು ಒಂಥರ ಟ್ರೆಕ್ಕಿಂಗ್ ಥರ ತೊಗೊಂಡ್ರು ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಈ ಕೋತಿಗಳನ್ನೆಲ್ಲ ನೋಡಿ ಪ್ರಕೃತಿ ಜೊತೆ ನಾವು ಕೂಡ ಹೊಂದಾಗ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಅದೆಷ್ಟು ಶಕ್ತಿ ಇತ್ತೋ ಗೊತ್ತಿಲ್ಲ, ಇಷ್ಟು ದೊಡ್ಡ ಬೆಟ್ಟ ಎಲ್ಲ ಹತ್ತಿ ಪೂಜೆ ಮಾಡಿಸ್ಕೊಂಡು ಬರೋರು ಇವಾಗ ಕಾಲು ಕಲೆ ಎಲ್ಲ ನಡುಗ್ತೈತೆ. ಫೈನಲಿ ಇಳಿದೆ, ಹೋಗಿ ಹೆಣ್ಣು ಗಂಡು ಮಾತಾಡಿಸ್ತೀನಿ. ಇವಾಗಿನ ಊಟನೂ ಇದಿಲ್ಲ, ಇವಾಗಿನ ಆ ಶಕ್ತಿನೂ ಇವಾಗ ಬರಲ್ಲ ಅಂತ ಅನಿಸುತ್ತೆ ನನಗೆ. ನಿಜವಾಗ್ಲೂ ಕಾಲು ಗಡಗಡ ಗಡಗಡ ಗಡ ನಡುಗ್ತೈತೆ. ನಮ್ಗೆ ಅಲ್ಲಿ ಆಟೋನೇ ಸಿಗ್ಲಿಲ್ಲ. ಅನ್ನೋದು ಋಣ ಅನ್ನೋದು ಎಲ್ಲೆಲ್ಲಿರುತ್ತೋ ಗೊತ್ತಿಲ್ಲ. ನಾವು ಬಂದಿರೋ ಮದ್ವೆ ಎಲ್ಲ ಮುಗಿಸಿ ಮಧ್ಯಾಹ್ನ ತನಕ ಅಲ್ಲೇ ಕೂತಿದ್ವಿ. ಆಮೇಲೆ ಒಂದು ಮದ್ವೆ ನಡೀತಾ ಇತ್ತು, ಬನ್ನಿ ಊಟ ಮಾಡಿ ಅಂತ ಫುಲ್ಲು ರಿಕ್ವೆಸ್ಟ್ ಮಾಡಿ ಕರೆದು ಊಟ ಹಾಕಿದ್ರು. ಥ್ಯಾಂಕ್ ಯು.